ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗಾಯ್ಸ್, IPL ಕುರಿತು ಮತ್ತು RCB ಕುರಿತು ಒಂದಷ್ಟು ಅಪ್ಡೇಟ್ಗಳಿದ್ದಾವೆ. ಸೊ ಅಪ್ಡೇಟ್ಗಳು ಏನು ಅಂತ ತಿಳಿಸ್ಕೊಡ್ತೀವಿ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನೋಡಿ ಅಂತ ಹೇಳ್ತಾ ಬನ್ನಿ. ಇವಾಗ ಏನೇನು ಅಪ್ಡೇಟ್ ತಿಳಿಸ್ಕೊಡ್ತೀವಿ. ಫೈನಲಿ ನಮ್ಮ RCBಯ ಫಿನಿಷರ್ ಟಿಮ್ ಡೇವಿಡ್ ಅವರು ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ ಗುರು. ಆನೆ ಬಲ ಅಂತಾನೆ ಹೇಳ್ಬೋದು ಗಾಯ್ಸ್ RCB ಟೀಮ್ಗೆ ಇವರು. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಹೊಸ ಜರ್ಸಿನ ಹಾಕೊಂಡೆ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ. ಸೊ ಇದು ಅಫಿಷಿಯಲ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸೊ ಅದರ ಜೊತೆ ರೊಮಾರೋ ಶೆಫರ್ಡ್ ಅವರು ಕೂಡ ಎಂಟ್ರಿ ಆಗಿದ್ದಾರೆ ಗುರು. ಈ ಪುತ್ರ ವೆಸ್ಟ್ ಇಂಡೀಸ್ ನ ದೈತ್ಯ ಅಂತಾನೆ ಹೇಳ್ಬೋದು. ಮುಂಬೈ ಇಂಡಿಯನ್ಸ್ ಲಾಸ್ಟ್ ಇಯರ್ ನೀವು ಒಂದು ಮ್ಯಾಚ್ ನೋಡಿದ್ರೆ ಒಂದು ಓವರಲ್ಲಿ 28 ರನ್ ಹೊಡೆದಿರ್ತಾರೆ ಆಕ್ಚುಲಿ ಇವರು. ಸೊ ಅದಂತೂ ಅದ್ಭುತ ಗುರು, ಮರೆಯೋಕೆ ಆಗಲ್ಲ. ಆಕ್ಚುಲಿ ಈ ಕಡೆ ಟಿಮ್ ಡೇವಿಡ್ ಅವರು ಇರ್ತಾರೆ, ಆ ಕಡೆ ರೊಮಾರೋ ಶೆಫರ್ಡ್ ಅವರು ಇರ್ತಾರೆ. ಇಬ್ರು ಮುಂಬೈ ಇಂಡಿಯನ್ಸ್ ಆಡಿದವ್ರು ಗೈಸ್, ನೆನಪಿರ್ಲಿ. ಆ್ಯಂಡ್ ನಿಮಗೆ ಈ ಸತಿ ನೀವು ಆಪ್ಷನ್ ಆಗಿ ನಡಿಬೇಕಾದ್ರೆ ಟಿಮ್ ಡೇವಿಡ್ ಅವ್ರನ್ನ ನಾವು ತಗೊಳ್ತೀವಿ. ಆ್ಯಂಡ್ ನಾವು ವಿಲ್ ಜಾಕ್ಸ್ ಅವ್ರನ್ನ ಬಿಟ್ಕೊಟ್ಟಾಗ ಅವರ ಅಂಬಾನಿ ಮಗನೇ ಎದ್ದು ಬಂದ್ಬಿಟ್ಟು ನಮಗೆ ಶೇಕ್ ಹ್ಯಾಂಡ್ ಕೊಡ್ತಾರೆ ಆಕ್ಚುಲಿ ಇಲ್ಲಿ. ಸೊ ಅಂದರೆ ಡೀಲ್ ಆಗಿದೆ ಔಟ್ ಸೈಡು, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ IPL ಅನ್ನೋದೇ ಆ ಥರ ಇರುತ್ತೆ. ಗೈಸ್ ನಿಮ್ಗೆ ಏನು ಅನ್ಸುತ್ತೆ, ಈ ಪ್ಲೇಯಿಂಗ್ ಲೆವೆನ್ ಅಲ್ಲಿ ರೊಮಾರೋ ಶೆಫರ್ಡ್ ಆಡಿಸ್ಬೇಕಾ, ಇಲ್ಲಾಂದ್ರೆ ಟಿಮ್ ಡೇವಿಡ್ ಅವ್ರ ಫಿನಿಶಿಂಗ್ ಆಡಿಸ್ಬೇಕಾ? ನನ್ನ ಪ್ರಕಾರ ಟಿಮ್ ಡೇವಿಡ್ ಅವ್ರು ಆಡಬೇಕು ಅಂತ ನನಗೆ ಅನ್ಸುತ್ತೆ. ಯಾಕಂತಂದ್ರೆ ಲೈಕ್ ಫಿನಿಷರು, ಸೊ ಹೆಂಗ್ ಆಡ್ತಾರೆ ಅಂತ ಆಲ್ರೆಡಿ ತುಂಬಾ ಜನ ಗೊತ್ತಿರುತ್ತೆ. ಸೊ ನಿಮ್ಗೆ ಅವ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಭಯ ಆಗುತ್ತೆ ಆಕ್ಚುಲಿ. ಚಿನ್ನಸ್ವಾಮಿ ಪಿಚ್ಚಲ್ಲಿ ಬೇರೆಯವ್ರು ಬೌಲಿಂಗ್ ಹಾಕ್ಬೇಕಾದ್ರೆ ಈ ಮನುಷ್ಯ ಏನೋ ಒಂದು 6 ಹೊಡೆದ್ರೆ ಆಚೆ ಹೋಗುತ್ತೆ ಗುರು. ಸೇಮ್ ಕ್ರಿಸ್ ಗೇಲ್ ತರನೇ ಅಂತಾನೆ ಅನ್ಕೊಳ್ಳಿ. ಆಕ್ಚುಲಿ ಹೊಡೆದ್ರೆ ಮಾತ್ರ ಎಷ್ಟೋ ಲಾಂಗೆಸ್ಟ್ ಡಿಸ್ಟೆನ್ಸ್ ಹೋಗುತ್ತೆ. ಇನ್ನ ಕ್ರಿಸ್ ಗೇಲ್, AB de Villiers ಎಲ್ಲ ಆಟನ ನೆನ್ಸ್ಕೊಂಡು ಅಂತ ಹೆಂಗಂದ್ರೆ ಆ ಟೈಮಲ್ಲಿ ಹಂಗೆಲ್ಲ ಆಡ್ತಿದ್ರಲ್ಲ, ಅದಂದ್ರೆ ಎರ ಅಂತ ಹೇಳ್ಬೋದು. ಆ ಕಾಲನೇ ಬೇರೆ, ಈ ಕಾಲನೇ ಬೇರೆ. ಬಟ್ ಎನಿವೇಸ್ ಗೈಸ್, ಹೊಸ ಅಧ್ಯಾಯ ಅಂತ ಲಾಸ್ಟ್ ಇಯರ್ ಏನ್ ಹೇಳಿದ್ರು, ಇದೇ ತರನೇ ನ್ಯೂ ಎರ ಅಂತಾನೆ ಹೇಳ್ಬೋದು ಈ ಸೀಸನ್ ಕೂಡ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ನಿಮ್ಮೆಲ್ಲ ನೆಚ್ಚಿನ ಕನ್ನಡಿಗ ದೇವದತ್ ಪಡಿಕ್ಕಲ್ ಮತ್ತೆ ಮನೋಜ್ ಬಂಡಜ್ಪೆ ಅವರು ಆಲ್ರೆಡಿ ಜಾಯಿನ್ ಆಗಿದ್ದಾರೆ. ಕ್ಯಾಂಪ್ ಬಂದು ಸೇರ್ಕೊಂಡಿದ್ದಾರೆ. ಅಂಡ್ ಇನ್ನೊಂದು ಏನಂತಂದ್ರೆ DK ಸಾಹೇಬ್ರು ಕೂಡ ಬಂದಿದ್ದಾರೆ, ದಿನೇಶ್ ಕಾರ್ತಿಕ್ ಅವರು. ಸೊ ಗೈಸ್, ಒಟ್ಟಿನಲ್ಲಿ RCBಯ ಮೆಂಟರ್ ಆದಂತ DK ಅವರು ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದಾರೆ. ಕನ್ನಡಿಗರು ಇಬ್ರು ಮನೋಜ್ ಅವರಾಗಿರ್ಲಿ ಮತ್ತೆ ನಮ್ಮ ದೇವದತ್ ಪಡಿಕ್ಕಲ್ ಅವರಾಗಿರ್ಲಿ ಆಲ್ರೆಡಿ ಒಳಗಡೆ ಎಂಟ್ರಿ ಕೊಟ್ಟಾಯ್ತು. ಅಂಡ್ ಇನ್ನೊಬ್ರು ಸುರೇಶ್ ಶರ್ಮಾ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಗೈಸ್, ನನಗೆ ಏನ್ ಅನಿಸ್ತದೆ ಅಂದ್ರೆ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಗೈಸ್, ನಿಮ್ಗೆ ಏನ್ ಅನ್ಸುತ್ತೆ? ದೇವದತ್ ಪಡಿಕ್ಕಲ್ನ ಎಲ್ಲ ಆಡಿಸ್ಬೋದು. ಯಾಕಂದ್ರೆ ಲಾಸ್ಟ್ ಇಯರ್ ನಾವು ನೋಡಿದ್ವಿ ಮನೋಜ್ ಅವ್ರಿಗೆ ಅಷ್ಟು ಚಾನ್ಸ್ಗಳೇ ಸಿಗ್ಲಿಲ್ಲ. ಯಾರೋ ಒಬ್ಬರ ಬೇರೆಯವ್ರಿಗೆ ಚಾನ್ಸ್ ಕೊಟ್ಟು ನಾವು ಆಕ್ಚುಲಿ ನಮ್ಮ ಮನೋಜ್ ಅವ್ರಿಗೆ ಪಾಪ ಚಾನ್ಸೇ ಕೊಡ್ಲಿಲ್ಲ. ಯಾಕಂದ್ರೆ ಒಂದು ಹಾಟ್ ಫಾರ್ಮ್ ಅಲ್ಲಿ ಇದ್ರು ಲಾಸ್ಟ್ ಸೀಸನ್. ನಾವು ನೋಡಿದ್ವಿ ಎಷ್ಟು ಚೆನ್ನಾಗಿ ಆಡಿದ್ರು ಅಂತ. ಈ ಸತಿ ಗೈಸ್ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೇಕು, ನನಗನ್ಸಿದ್ದು ಓಪನಿಂಗ್ ಅಲ್ಲಿ ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಅವ್ರನ್ನ ಬಿಟ್ಟು ಇನ್ನು ಮಿಕ್ದವ್ರನ್ನ ನೀವು ಎಲ್ಲಿಗೆ ಆರ್ಡರ್ ಆಗಿ ನಿಲ್ಲಿಸ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೀವು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಪ್ರಕಾರ ಏನ್ ಪ್ಲೇಯಿಂಗ್ ಲೆವೆನ್ ವಿಡಿಯೋ ಬೇಕು ಅಂತಂದ್ರೆ. ಸೊ ನಾವು ಅದು ಕೂಡ ಮಾಡ್ತೀವಿ. RCB ಸ್ಟ್ರಾಂಗ್ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ನಮ್ಮ ಪ್ರಕಾರ ಅದು ಕೂಡ ಸಪರೇಟ್ ವಿಡಿಯೋ ಮಾಡಿ ತಿಳಿಸಿವಿ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಕನ್ನಡಿಗ KL ರಾಹುಲ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ನನಗೆ ಕ್ಯಾಪ್ಟನ್ಶಿಪ್ ಬೇಡ, ನಾನು ಒಬ್ಬ ಪ್ಲೇಯರ್ ಆಗಿ ಆಡ್ತೀನಿ ಅಂತ ಒಂದು ಕ್ಯಾಪ್ಟನ್ಶಿಪ್ ನ ಲೈಕ್ ಡಿಕ್ಲೇರ್ ಮಾಡಿದ್ದಾರೆ. ಗೈಸ್ ಒಂಥರ ಯೂಸ್ ಬ್ಲೋ ಅಂತಾನೆ ಹೇಳ್ಬೋದು. ಡೆಲ್ಲಿ ಕ್ಯಾಪಿಟಲ್ಸ್ ಅದನ್ನೇ ತಲೆಯಲ್ಲಿ ಹಿಡ್ಕೊಂಡು ಕ್ಯಾಪ್ಟನ್ಸಿ ಬೇಕು ಅಂತಾನೆ KL ರಾಹುಲ್ ಹಿಂದೆ ಅಷ್ಟೊಂದು 18 crores ನ ಕೊಟ್ಟು ತಗೊಂಡಿದೆ. ಆಕ್ಚುಲಿ ಚೀಪ್ ಅಂತಾನು ಹೇಳ್ಬೋದು 18 crores. ಅವ್ರಿಗೆ ಆಕ್ಚುಲಿ ಇನ್ನೂ ಮಿನಿಮಮ್ 20 crores ಅಬೋವ್ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಡೆಲ್ಲಿ ಅವರು ಒಂಥರ ನೀಟಾಗಿ ಬ್ಯಾಗ್ ಮಾಡ್ಕೊಂಡ್ಬಿಟ್ರು. ಬಟ್ ಒಂದೇನಪ್ಪ ಅಂತಂದ್ರೆ KL ರಾಹುಲ್ ಕ್ಲಿಯರ್ ಕಟ್ ಆಗಿದ್ದಾರೆ ಈಗ ಮೈಂಡ್ ಸೆಟ್ ಏನಂತಂದ್ರೆ, ನಾನು ಆಸ್ ಅ ಪ್ಲೇಯರ್ ಆಗಿ ಆಡ್ತೀನಿ, ನನ್ನ ಕ್ಯಾಪ್ಟನ್ಸಿ ಪ್ರೆಷರ್ ಬೇಡ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಕ್ಯಾಪ್ಟನ್ಸಿ ಪ್ರೆಷರ್ ಇಷ್ಟು ವರ್ಷ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. KL ರಾಹುಲ್ ಅವ್ರಿಗೆ ಇವಾಗಲೂ ಕೂಡ ನೋವಿದೆ, ಬೆಂಗಳೂರು ಟೀಮ್ ಅವರು ಏನಕ್ಕೆ ತಗೊಳ್ಳಿಲ್ಲ ಅಂತ. ಆಕ್ಚುಲಿ ಗೈಸ್ ತುಂಬಾ ಜನ RCB ಅಭಿಮಾನಿಗಳು ಬಾಯ್ ಬಿಟ್ಟೆ ಹೇಳಿದ್ದಾರೆ. ನನಗೆ ಆಕ್ಚುಲಿ ಬೆಂಗಳೂರಿಗೆ ಆಡೋದು ತುಂಬಾ ಇಷ್ಟ. ನನಗೆ ಸ್ಟಾರ್ ಸ್ಪೋರ್ಟ್ಸ್ ಇಂಟರ್ವ್ಯೂ ಅಲ್ಲಿ ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ, ನಾನು ಬೆಂಗಳೂರು ಆಡೋದು ತುಂಬಾ ಇಷ್ಟ. ನನಗೆ ಫಸ್ಟ್ ಟೈಮ್ ನಾನು ಬೆಂಗಳೂರು ಪಿಕ್ ಮಾಡಿದಾಗ ನಾನು ಒನ್ ಆಫ್ ದ ಹ್ಯಾಪಿ ಮೂಮೆಂಟ್ ಅಂತ ಇತ್ತು. ನಾನು 2016 ಗೆಲ್ದೇ ಇದ್ದಿದ್ದು ಕೂಡ ನನಗೊಂಥರ ದುಃಖ ಇದೆ ಇವಾಗ್ಲೂ ಕೂಡ. ಸೊ ಹೋಪ್ ದಟ್ ನನಗೆ ಬೆಂಗಳೂರು ಅವ್ರು ತಗೊಂತಾರೆ ಅಂತ ಅನ್ಕೊಂಡಿದ್ದೀನಿ ಕೂಡ. ಆಕ್ಷನ್ ಮುಂಚೆ ಅವರೇ ಅನೌನ್ಸ್ ಮಾಡಿದ್ರು, ಬಟ್ ತಗೊಳಕ್ ಆಗಿಲ್ಲ ನಮ್ಮವರು. ಯಾಕಂದ್ರೆ ಬೇರೆ ಅವರು ನಮ್ಮವ್ರ ಕಡೆ ಬಂದಿದ್ರೆ ಪಕ್ಕ ಕ್ಯಾಪ್ಟನ್ ಅವರೇ ಆಗಿರ್ತಿದ್ರು. ಎಕ್ಸಾಕ್ಟ್ಲಿ, ಕ್ಯಾಪ್ಟನ್ KL ರಾಹುಲ್ನೇ ಮಾಡಿರೋರು. ಬಟ್ ನಮ್ಮ ಕಡೆ ಯಾಕೋ ನಮ್ಮವರು KL ರಾಹುಲ್ ಕಡೆನೇ ನೋಡಲಿಲ್ಲ. ಆಕ್ಷನ್ಗೂ ಇವನ್ ಬಿಡ್ ರೈಸ್ ಕೂಡ ಮಾಡಲಿಲ್ಲ. ಆಫ್ಟರ್ 5 crores ಆದ್ಮೇಲೆ ಬಿಡ್ಡೇ ಮಾಡಲಿಲ್ಲ, ಸುಮ್ಮನೆ ಆಗ್ಬಿಟ್ರು ಆಕ್ಚುಲಿ ಅವರು. ಅದನ್ನೇ ಈಗ ಅಕ್ಷರ್ ಪಟೇಲ್ ಅವ್ರಿಗೆ ಹೋಗ್ಬೋದು ಅಂತ ಮಾಹಿತಿ ಬರ್ತಾ ಇದೆ ಗೈಸ್. ಸೊ ನನ್ಗನ್ನಿಸ್ತಾರ ಅದು ರೂಮರ್ಸ್ ಏನಿಲ್ಲ, ಅದು ರೂಮರ್ಸ್ ಏನಿದೆ. ಇನ್ಯಾರಿದ್ದಾರೆ ಅಕ್ಷರ್ ಪಟೇಲ್ ಬಿಟ್ರೆ ಇದಾರೆ ಕ್ಯಾಪ್ಟನ್ಸಿ ಕೋಟಾ ಅಂತ ಬಂದಾಗ ಆಡಮ್ ಮಾಕ್ರಮ್ ಅವರು ಇದ್ದಾರೆ, ಫಾಫ್ ಡು ಪ್ಲೇಸಿಸ್ ಅವರು ಇದ್ದಾರೆ. ಬಟ್ ಇನ್ ಕೇಸ್ ಏನಾದ್ರು ಫಾರಿನ್ ಪ್ಲೇಯರ್ಸ್ ಪ್ಲೇಯಿಂಗ್ ಲೆವೆನ್ ಒಳಗಡೆ ಅವ್ರು ಇಲ್ಲ ಅಂತಂದ್ರೆ ನನಗನ್ಸಿದ್ದು ಬೆಸ್ಟ್ ಅಕ್ಷರ್ ಪಟೇಲ್ಗೆ ಕೊಡ್ಲಿ. ಯಾಕಂದ್ರೆ ಇಂಡಿಯಾಸ್ ಬೆಸ್ಟ್ ಆಲ್ರೌಂಡರ್ ಪ್ರೊಡ್ಯೂಸ್ ಆಗ್ತಾರೆ ಅವರೇ. ಇವಾಗ ಎಂತ ಚಾಂಪಿಯನ್ಸ್ ಟ್ರೋಫಿಲಿ ಏನೇನೆಲ್ಲ ಸಖತ್ತಾಗಿ ಆಡಿದ್ದಾರೆ. ಪ್ರೆಸೆಂಟ್ ಅಲ್ಲಿ ಇವಾಗ ಜನರೇಷನ್ ಅಲ್ಲಿ ಆಫ್ಟರ್ ಜಡೇಜಾ ಯಾರಪ್ಪ ಅಂತಂದ್ರೆ ODI ಕ್ರಿಕೆಟರ್ ಇರೋದು ಅವರೇ. ಸೊ T20 ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಚೆನ್ನಾಗಿ ಆಡಿದ್ದಾರೆ. ಯಾಕಂದ್ರೆ USA T20 ಅವರೇ ಗುರು ಮೈನ್ ಆಕ್ಚುಲಿ ಪಿಲ್ಲರ್ ಆಗಿದ್ದು. ಫೈನಲ್ ಅಲ್ಲಿ ವಿರಾಟ್ ಎಲ್ಲರೂ ಔಟ್ ಆದಾಗ ವಿರಾಟ್ ಕೊಹ್ಲಿ ಜೊತೆ ಪಾರ್ಟ್ನರ್ಶಿಪ್ ನ ಬರುತ್ತೆ, ಒಂದು 35 ರನ್ ಕಲೆ ಹಾಕ್ತಾರೆ ಆಕ್ಚುಲಿ ಫೈನಲ್ ಅಲ್ಲಿ. ಸೊ ಹೋಪ್ ದಟ್ KL ರಾಹುಲ್ ಇನ್ ಕೇಸ್ ಏನಾದ್ರು ತಗೊಳ್ಳಿ ಅಂತ ಆಸೆ ಇದೆ. ಬಟ್ ಅಕ್ಷರ್ ಪಟೇಲ್ ಹೋಗುತ್ತೆ ಅಂತ ಅನ್ಕೊಂಡಿದೀವಿ. ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡಿ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಏನಂತಂದ್ರೆ ಅಂಬಾಟಿ ರಾಯ್ಡು ಅವರು ಈಗ ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸಿದ್ವಿ. ಒಂದು ಏನು ಪಾಕಿಸ್ತಾನ ನಮ್ಮ ಒಂದು ಫೈನಲ್ ಮ್ಯಾಚ್ ಇತ್ತಲ್ಲ, ನ್ಯೂಜಿಲೆಂಡ್ ವರ್ಸಸ್ ಟೀಮ್ ಇಂಡಿಯಾದು. ಸೊ ಆ ಮ್ಯಾಚಲ್ಲಿ ಕಾಮೆಂಟ್ರಿ ಬಾಕ್ಸ್ ಕುತ್ಕೊಂಡು ಅಲ್ಲಿ ನಮ್ಮ RCB ಬಗ್ಗೆ ಒಂಥರ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರು. ಸೊ ಅದು ಕೂಡ ಸಪರೇಟ್ ವಿಡಿಯೋ ಮಾಡಿದ್ವಿ. ಅದಕ್ಕೂ ಯಾರೆಲ್ಲ ನೋಡಿದ್ರೆ ದಯವಿಟ್ಟು ಹೋಗಿ ನೋಡ್ಕೊ ಬನ್ನಿ. ಸೊ ಇವತ್ತು ಒಂದು ಪಾಡ್ಕಾಸ್ಟ್ ಅಲ್ಲಿ ಕುತ್ಕೊಂಡು ಏನಂತ ಹೇಳಿದ್ದಾರೆ ಅಂದ್ರೆ, ಆ ಮನುಷ್ಯನ್ ಸುಮ್ಮನೆ ಇರಕ್ಕಾಗಲ್ಲ
ಆಗಲ್ವೇನೋ ನನಗೆ ಅರ್ಥ ಆಗ್ತಾ ಇಲ್ಲ. ಪದೇ ಪದೇ RCB ಅವ್ರ ಮೇಲೆ ಕೆಣ್ಕೊಂಡ್ ಬರ್ತಾರೆ. ಊಟ ಆದ್ಮೇಲೆ ಅವ್ರಿಗೆ ಈ ತರ ಮಾತಾಡಿಲ್ಲ ಅಂದ್ರೆ ಜೀರ್ಣ ಆಗಲ್ಲ. ಹೌದು. ಸೊ ಗೈಸ್ ಏನಂತ ಹೇಳಿದ್ದಾರೆ ಅಂತಂದ್ರೆ, ಅವರು ಪಾಡ್ಕಾಸ್ಟ್ ಅಲ್ಲಿ ಕೂತ್ಕೊಂಡು RCB ಒಂದಲ್ಲ ಒಂದಿನ IPL ಕಪ್ ಗೆದ್ದೇ ಗೆಲ್ಲುತ್ತೆ, ಇದು ಒಳ್ಳೆ ವಿಚಾರ, ಇದೊಂದು ಒಳ್ಳೆ ವಿಚಾರ ಕೇಳಿಸ್ಕೊಳ್ಳಿ. ಬಟ್ ಅದಾದ್ಮೇಲೆ ಏನಂತ ಹೇಳ್ತಾರೆ ಅಂದ್ರೆ, ಈ ವರ್ಷ ಬೇಡ, ನಾನು ಪ್ರೇ ಮಾಡ್ತೀನಿ, ಯಾಕಂದ್ರೆ CSK ಗೆಲ್ಲಿ, CSK ಧೋನಿ ಅವ್ರದ್ದು ಲಾಸ್ಟ್ ಇಯರ್ ಆಗ್ಬೋದು ಅಂತ. ಇದೈತಲ್ಲ, ಇದು ಬೇಡವಾಗಿತ್ತು ಅವ್ರಿಗೆ. ಇಲ್ಲ ಇಟ್ಸ್ ಓಕೆ, ನೀವು CSK ಲಾಸ್ಟ್ ಇಯರ್, ಧೋನಿ ಅವ್ರ ಲಾಸ್ಟ್ ಇಯರ್ ಅಂದ್ರೆ ಯಾರಿಗೂ ಕರೀತಾರೆ. ಧೋನಿ ಲಾಸ್ಟ್ ಇಯರ್ ಮಾಡೋದಿಲ್ಲ ಗೈಸ್. ನನ್ನ ಪ್ರಕಾರ ಇನ್ನ 5 ವರ್ಷದ ಕಾಲ ಅವರು ಅಲ್ಲೇ CSK ಕಚ್ಕೊಂಡಿರ್ತಾರೆ. ನನ್ಗೆ ಒಂದ್ ಮಾತು ಹೇಳ, ಧೋನಿ ಇಸ್ ಅ ಲೆಜೆಂಡ್ ಗುರು. ಲೆಜೆಂಡ್ಗೆ IPL ಕಪ್ ಅವಶ್ಯಕತೆ ಇಲ್ಲ ಗುರು. ನಿಮ್ಗೆ ಅವ್ರಿಗೆ ಅರ್ಥ ಆಗ್ತಿಲ್ಲ. ಅಂಬಾಟಿ ರೈಡು ಇಂಡಿಯಾಗಿಂತ ರೆಪ್ರೆಸೆಂಟ್ ಮಾಡಿದಂತ ವ್ಯಕ್ತಿಗಳು. ಸೊ ಆಕ್ಚುಲಿ ಕಪ್ಪು ಇಂಪಾರ್ಟೆಂಟ್. ಆಲ್ರೆಡಿ ವರ್ಲ್ಡ್ ಕಪ್ ಗೆದ್ಕೊಂಡಿದ್ದಾರೆ, T20 ವರ್ಲ್ಡ್ ಕಪ್ ಗೆದ್ಕೊಂಡಿದ್ದಾರೆ, ಚಾಂಪಿಯನ್ಸ್ ಟ್ರೋಫಿ ಗೆದ್ಕೊಂಡಿದ್ದಾರೆ, ಏಷ್ಯಾ ಕಪ್ ಗೆದ್ಕೊಂಡಿದ್ದಾರೆ, ಇನ್ನೇನ್ ಟೂರ್ನಿಮೆಂಟ್ ಉಳ್ಕೊಂಡಿದೆ ಗುರು. IPL 5 ಕಪ್ ಇದೆ ಗುರು. ಇವರು ಯಾವಾಗ ಗೊತ್ತಾ, ಗುಜರಾತ್ ಮೇಲೆ ಗೆದ್ರು ಗೊತ್ತಾ. ಇಲ್ಲಿ ಸ್ಟಾರ್ ಗಳು ಹಾಕತ್ತಾರಲ್ಲ, 5 ಸ್ಟಾರ್ಗಳು, ಇನ್ನು ಎಷ್ಟು ಸ್ಟಾರ್ಗಳು ಹಾಕ್ತಾರೆ. ಅದೇ ಮಿಲಿಟರಿ ಅವರು ಹಿಂಗೆ ಇಲ್ಲಿವರೆಗೂ ಹಾಕೊಂತಾರಲ್ಲ, ಹಂಗೆ ಹಾಕೊಳಕ್ ಆಸೆ ನಂಗೆ ಅರ್ಥ ಆಗ್ತಿಲ್ಲ. ಒಂದಂತೂ ಧೋನಿ ಅವ್ರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ನನಗೆ ಇವಾಗಲೂ ರೆಸ್ಪೆಕ್ಟ್ ಇದೆ. ಇಸ್ ಅ ಲೆಜೆಂಡ್ ಆಕ್ಚುಲಿ. ನಾವು CSK ಮೇಲೆ ಯಾವುದೇ ಕಾರಣಕ್ಕೂ ನಾವು ಇದುವರೆಗೂ ಒಂದು ಮಾತು ಕೂಡ ಆಡಕ್ಕೆ ನಮ್ಗೆ ರೆಸ್ಪೆಕ್ಟ್ ಇದೆ ಗುರು. ಧೋನಿ ಅವ್ರ ಮೇಲೆ ಆಗಲಿ, ಇಲ್ಲ CSK ಪ್ಲೇಯರ್ಸ್ ಮೇಲೆ ರೆಸ್ಪೆಕ್ಟ್ ಇದೆ, ಎಕ್ಸೆಪ್ಟ್ ಅಂಬಾಟಿ ರೈಡ್ ಅವರು. ಯಾಕಂದ್ರೆ ಈ ತರ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾಕಂದ್ರೆ RCB ಮೇಲೆ ಅದು ಏನ್ ಗುರು ಊರಿ ಇವ್ರಿಗೆ ನಂಗೆ ಅರ್ಥ ಆಗ್ತಾ ಇಲ್ಲ. ಧೋನಿ ಅವ್ರು ಆಲ್ರೆಡಿ ಗೆದ್ದಿದ್ರು ಗುರು ಅಹಮದಾಬಾದ್ ಅಲ್ಲಿ. ಅದು ಲಾಸ್ಟ್ 2 ಬಾಲ್ಗೆ 1 6 1 4 ರವೀಂದ್ರ ಜಡೇಜಾ ಅವ್ರು ಗೆಲ್ಸ್ಕೊಟ್ಟಿರ್ತಾರೆ. ಅವತ್ತೇ ರಿಟೈರ್ಮೆಂಟ್ ಕೊಟ್ಟಿರೋ ಮುಗ್ದೋಗಿರೋದು. ಇಲ್ಲಿವರೆಗೂ ಬರ್ತಾ ಇದಾರೆ ಅಂತಂದ್ರೆ ಅದು ಏನಂತಂದ್ರೆ ಕ್ರೌಡ್ ನ ಪುಲ್ ಮಾಡೋಕ್ಕೋಸ್ಕರ ಧೋನಿ ಅವ್ರು ಆಡ್ತಾರೆ. ಖುಷಿನೇ ಗುರು. ಧೋನಿ ಅವರು ಇನ್ನು ಈ ವರ್ಷ ಅಲ್ಲ, ಇನ್ನು 5 ವರ್ಷನೂ ಆಡಿ ನಮ್ಗೆ ಏನು ಬೇಜಾರಿಲ್ಲ. ಅವ್ರು ಅವ್ರು ಅನ್ಕೋತಾರೆ ರಾಯ್ಡು ಅವರು, ನಾವೇನ್ ತಲೆ ಕೆಡ್ಸ್ಕೊಳ್ಳೋದು ಅಲ್ಲ. ಏನಕ್ಕೆ ಅನ್ಬೇಕು, ಅವ್ರು ಮೇ ಬಿ ಅವರ ಒಂದು ಏನೋ ಈ ತರ ಮಾತಾಡ್ಲಿ ಜನಗಳು ಅಂತ ಹೇಳ್ಬಿಟ್ಟೆ ಈ ತರ ಮಾತಾಡ್ತಾ ಇದ್ದಾರೆ. ಅವ್ರು ನಂಗೆ ಅರ್ಥ ಆಗ್ತಾ ಇಲ್ಲ. ಅವ್ರ ಒಟ್ಟಿನಲ್ಲಿ ಏನೋ ಒಂಥರ ಅದೇನೋ ಒಂದು ವರ್ಡಿಂಗ್ಸ್ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ. ನಾನು ಆಕ್ಚುಲಿ ನೋಡ್ತಾ ಇರ್ತೀನಿ, ಅವರು ಸಖತ್ತಾಗಿ ಬೈತಾ ಇರ್ತಾರೆ. ಬಟ್ ಬೇಡ, ನಮ್ಮ ಪ್ರಕಾರ ಕಮೆಂಟ್, ನಿಮ್ಮ ಒಂದು ಶೈಲಿಯಲ್ಲಿ ಅವ್ರ ಬಗ್ಗೆ ಏನು ಅನ್ಸುತ್ತೆ ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ತುಂಬಾ ಕ್ಯೂರಿಯಾಸಿಟಿ ಮಾಡ್ತಾ ಇದ್ದೀನಿ. ಇಲ್ಲ, ಅಂಬಾಟಿ ರೈಡು ಅವ್ರನ್ನೇ ಡೈರೆಕ್ಟ್ ಆಗಿ ಯಾರೋ ಕಮೆಂಟ್ ಅಲ್ಲಿ ಹೇಳಿದ್ರಪ್ಪ, ಅದು ಯಾರು ಅಂತ ಗೊತ್ತಾಗಿಲ್ಲ, ಜೋಕರ್ ಅಂತ ಹೇಳಿದ್ರು, ಇವರ ಜೋಕರ್ ಅಂತ. ಸೊ ಅದೇ ವರ್ಡ್ ಈಗ ಕಂಪ್ಲೀಟ್ ಆಗಿ ಮತ್ತೆ ಜೋಕರ್ ಆಗಕ್ಕೆ ಹೊರಟಿದ್ರು ಅಂಬಾಟಿ ರೈಡ್ ಅವರು. ನಾವು ಕೇಳ್ಕೊಳ್ಳೋದಿಷ್ಟೇ, RCB ನ ಆಚೆ ಬಿಟ್ಬಿಡಿ. ನೀವು IPL ಅಲ್ಲಿ ನಿಮ್ CSK ನೀವು ಸಪೋರ್ಟ್ ಮಾಡಿ, ಬೇಜಾರಿಲ್ಲ. RCB ಹೇಳ್ಕೊಂಬಿಡಿ ನೀವು ಅಷ್ಟೇ. RCB ಬಿಟ್ಟು ಬೇರೆ ಟೀಮ್ಗಳಿದೆ ಗುರು. ಮುಂಬೈ ಇದೆ, ಆಮೇಲೆ KKR ಇದೆ, ಪಂಜಾಬ್ ಅವರು ಇದ್ದಾರೆ, ಡೆಲ್ಲಿ ಅವರು ಇದ್ದಾರೆ. ಡೆಲ್ಲಿ ಅವ್ರ ಪಾಪ ಇದುವರೆಗೂ ನಾವು ಒಂದು ದಿನಕ್ಕೂ ಮಾತಾಡ್ಸಿಲ್ಲ. ನಾವು ಯಾವ ತಂಡದ ಬಗ್ಗೆ ನಾವು ಮಾತಾಡೋದೇ ಇಲ್ಲ ಗುರು. ಪಾಪ ನಮ್ಮ ಮೇಲೆ ಸೋಲ್ಸಿದ್ರು ಪರವಾಗಿಲ್ಲ ಅಂತ ಬಿಟ್ಟು ಮ್ಯಾಚ್ ದಿವಸ ರೈವಲ್ರಿ ಇರುತ್ತೆ, ಅದ್ರ ಬಗ್ಗೆ ಮಾತಾಡೋಣ. ಮ್ಯಾಚ್ ಬಿಟ್ಟಾಗಿ ಇನ್ನು IPL ಸ್ಟಾರ್ಟೇ ಆಗಿಲ್ಲ, ಅದಕ್ಕೆ ಮುಂಚೆನೆ RCB ಅವ್ರು ಕಪ್ ಗೆಲ್ಲಲ್ಲ, ಅವ್ರಿಗೆ ಲಾಸ್ಟ್ ಇಯರ್ ಹೊಡೆದ ಆಚೆ ಹಾಕೋದ್ವಲ್ಲ, ಅದಕ್ಕೆ ಇನ್ನೂ ಜಲಸಿ ಇನ್ನೂ ಆರಿಲ್ಲ, ಬೆಂಕಿ ಕಾಯಿಸಿ ಒಂಥರ ಖುಷಿ ನಮ್ಗೆ. 17ನೇ ಸೀಸನ್ ಏನು ಅವ್ರ ಮೇಲೆ ಗೆದ್ವಲ್ಲ ಪ್ಲೇ ಆಫ್ ಎಂಟ್ರಿ ಆಗಿ ಮುಂಚೆ. ಸೊ ಅದೇ ಸಾಕು, ನಮ್ಗೆ ತೃಪ್ತಿ ಆಗುತ್ತೆ. ಸೊ ಗೈಸ್, ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಜಸ್ಪ್ರೀತ್ ಬುಮ್ರಾ ಅವ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಸೊ ಆಕ್ಚುಲಿ ಜಸ್ಪ್ರೀತ್ ಬುಮ್ರಾ ಅವ್ರ ಬಗ್ಗೆ ಶೇನ್ ಬಾಂಡ್ ಅವ್ರು ಏನಂತ ಹೇಳಿದ್ದಾರೆ ಅಂತಂದ್ರೆ, ಜಸ್ಪ್ರೀತ್ ಬುಮ್ರಾ ಏನಾದ್ರು ಇನ್ನೊಂದು ಇಂಜುರಿ ಸೇಮ್ ಸ್ಪಾಟ್ ಅಲ್ಲಿ ಏನಾದ್ರು ಆಯ್ತು ಅಂತಂದ್ರೆ ಅವರ ಕೆರಿಯರ್ ಎಂಡ್ ಅಲ್ಲಿಗೆ ಆಗತ್ತೆ ಅಂತ ಶೇನ್ ಬಾಂಡ್ ಅವ್ರು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಜಸ್ಪ್ರೀತ್ ಬುಮ್ರಾ ಇಂಡಿಯಾದ ಒನ್ ಆಫ್ ದ ಬೆಸ್ಟ್ ಜಮ್ ಅಂತ ಹೇಳ್ತೀನಿ. ಪ್ರೆಸೆಂಟ್ ಜನರೇಷನ್ ಅಲ್ಲಿ ಬೆಸ್ಟ್ ಬೌಲರ್ ಯಾರಪ್ಪ ಅಂತಂದ್ರೆ ಇವರೇ ಇರೋದು. ಅಂಡ್ ಇನ್ನೊಂದು ಇಂಡಿಯಾಗೆ ಒನ್ ಆಫ್ ದ ಜಮ್ ಗುರು, ಡೈಮಂಡ್ ಗುರು, ಅವ್ರನ್ನ ಕಳ್ಕೊಳಕ್ ಆಗಲ್ಲ. ಅಂಡ್ 3 ಫಾರ್ಮ್ಯಾಟ್ ಅಲ್ಲಿ ಆಡ್ತಾ ಇರೋದ್ರಿಂದ ಒಂದೇ ಒಂದು ಇಂಜುರಿ ಆಗುತ್ತೆ. ಆ ಇಂಜುರಿ ಮತ್ತೆ ಇಂಜುರಿ ಸೇಮ್ ಸ್ಪಾಟ್ ಇಂದ ಇಂಜುರಿ ಆಯ್ತು ಅಂತಂದ್ರೆ ಅವ್ರು ಆಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ನಾವು ಮೊನ್ನೆ ಒಂದು ಟೆಸ್ಟ್ ಇದ್ರಲ್ಲಿ ಆಡಿದಕ್ಕೆ ಅವ್ರು ಚಾಂಪಿಯನ್ಸ್ ಟ್ರೋಫಿ ಆಡಕ್ಕಾಗಿಲ್ಲ. ಎಷ್ಟೋ ಜನ ಅದು ಕೂಡ ಬೈದ್ರು, ಅಲ್ಲಿ ಆಡಕ್ಕಾಗುತ್ತೆ ಇಲ್ಲಿ ಯಾಕೆ ಆಡಕ್ಕಾಗಲ್ಲ, ಹಂಗೆ ಅಂತ. ಪಾಪ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಈಗ ನನಗೆ ಏನ್ ಅನ್ಸಿದ್ದೇನೆ ಅಂದ್ರೆ, ನನಗೆ ಪರ್ಸ್ನಲ್ ಆಗಿ ಏನಂತ ಅನಿಸ್ತು ಅಂತಂದ್ರೆ, ಜಸ್ಪ್ರೀತ್ ಬುಮ್ರಾನ ಟೆಸ್ಟಿಗೆ ಯಾವುದೋ ಒಂದು ಮೇನ್ ಪಂದ್ಯಗಳಿಗೆ ಹಾಕೊಳ್ಬೇಕು. ಇನ್ನು ಮಿಕ್ಕಿದ ನಾರ್ಮಲ್ ಸೀರೀಸ್ಗಳಿಗೆ ಹಾಕೊಳ್ಳೋದು ಬೇಡ. T20 ಮತ್ತು ODI ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಲಿ. ಯಾಕೆ ಅಂತಂದ್ರೆ ಏನಾಗುತ್ತೆ ಅಂದರೆ, ಕೆಲವೊಂದು ಬೈಲ್ಯಾಟ್ರಲ್ ಸೀರೀಸಲ್ಲಿ ಇನ್ನೂ ವರ್ಲ್ಡ್ ಕಪ್ಗೆ ನಮಗೆ ಇನ್ನೊಂದು 4 years ಇದೆ ಅಂತ ಅನ್ಕೋಣ. ಫಾರ್ ಎಕ್ಸಾಂಪಲ್ 3 years ಇದೆ ಅಂತ ಅನ್ಕೋಣ. ಇವಾಗ ಇನ್ನೂ 2 years 3 years ಇದೆ, 27ಗೆ ವರ್ಲ್ಡ್ ಕಪ್ ಅಂತ ಅನ್ಕೊಂತೀನಿ. ಸೊ ಅಲ್ಲಿವರೆಗೂ ಏನು ಮಾಡಬೇಕು ಅಂದರೆ, ಮೇನ್ ಸೀರೀಸಲ್ಲಿ ಮಾತ್ರ ಆಡಿಸ್ಬೇಕಾಗುತ್ತೆ. ಈಗ ಏಷ್ಯಾ ಕಪ್ ಬರ್ತಾ ಇದೆ, ಅಲ್ಲಿ ಆಡಿಸ್ಲಿ. ಸೊ ಬಟ್ ಸೀರೀಸ್ಗಳಲ್ಲಿ, ಬೈಲ್ಯಾಟ್ರಲ್ ಸೀರೀಸ್ಗಳಲ್ಲಿ ಸುಮ್ಮನೆ ಅನ್ನೆಸೆಸರಿ ಅನ್ಸುತ್ತೆ. ಅವ್ರನ್ನ ಅಲ್ಲಿ ತಗೊಂಬರೋದು, ಅವಾಗ ಏನಾಗುತ್ತೆ, ವರ್ಕ್ ಲೋಡ್ ಅವ್ರಿಗೆ ಜಾಸ್ತಿ ಆಗುತ್ತೆ. ಅಂಡ್ ಮೋರ್ ಓವರ್ ಇನ್ನೊಂದು ಕಪಿಲ್ ದೇವ್ ಅದನ್ನೇ ಹೇಳಿದ್ರು, ಅವರ ಆಕ್ಷನ್ ಏನಿದೆ ಆ ಆಕ್ಷನ್ ಇಂದ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅಂಡ್ ಜಾಸ್ತಿ ಲಾಂಗ್ ಟರ್ಮ್ ಕೆರಿಯರ್ ಬರಲ್ಲ ಜಸ್ಪ್ರೀತ್ ಬುಮ್ರಾ ಅವರು ಅಂತ. ಕಷ್ಟ ಇದೆ ಅಂತಂದ್ರೆ, ನಾವು ಸುಮ್ಮನೆ ಏನೋ ಇಲ್ಲಿ ಕುತ್ಕೊಂಡು ಮಾತಾಡ್ಬಿಡ್ತೀವಿ, ಇಲ್ಲ ಒಂದು ಕಮೆಂಟ್ ಹಾಕೋದು, ಸೊ ಅವ್ರ ಬಗ್ಗೆ ಕೆಟ್ಟದಾಗ ಹಾಕೋದು, ಅದೆಲ್ಲ ಏನಂತಂದ್ರೆ ತುಂಬಾ ಜನ ನೋಡ್ತಾ ಇರ್ತಾರೆ. ಸೊ ಅವರು ಇದರಲ್ಲಿ ಕುತ್ಕೊಂಡು ಯೋಚನೆ ಮಾಡಬೇಕಾಗುತ್ತೆ. ಸೊ ಅವರು 3 ಒಂದು ಇದ್ರಲ್ಲೂ ಆಡ್ಬೇಕು ಅಂತಂದ್ರೆ, ಟೆಸ್ಟ್ ಅಲ್ಲಿ ಆಡ್ಬೇಕು, ಇಲ್ಲ ಅಂತಂದ್ರೆ ಈ ಕಡೆ T20 ಆಡ್ಬೇಕು, ತುಂಬಾ ಕಷ್ಟ ಇರುತ್ತೆ. ಈಗ ನಾನು ಹೇಳ್ತಾ ಇರೋದು, ಜಸ್ಪ್ರೀತ್ ಬುಮ್ರಾ ಮ್ಯಾಚ್
ಮ್ಯಾಚ್ ವಿನ್ನಿಂಗ್ ಮಾಡುವಂಥ ಪ್ಲೇಯರು ಅಂಥವ್ರನ್ನ ನೀವು ಯಾವಾಗಲೂ ಹಾಕೊಂಡು ರುಬ್ತೀನಿ ಅಂತಂದರೆ ಬೇಡ. ರುಬ್ಬಕ್ಕೆ ತುಂಬ ಜನ ಪ್ಲೇಯರ್ಸ್ಗಳು. ಸಿರಾಜ್ ಅವರು ಕನ್ಸಿಸ್ಟೆನ್ಸಿಯಾಗಿ ಟೆಸ್ಟ್ ಬೌಲಿಂಗ್ ಆಗ್ತಾ ಇದ್ದಾರೆ. ಅವರು ಆ್ಯಕ್ಚುಲಿ ಸ್ಟ್ರೆಂತ್ ಚೆನ್ನಾಗಿದೆ. ಸಿರಾಜ್ ಅವ್ರಿಗೆ ನಾನು ಆ್ಯಕ್ಚುಲಿ ಹೈಯೆಸ್ಟ್ ನಂಬರ್ ಆಫ್ ಓವರ್ಸ್ ಮಾಡಿರೋದು ಇದುವರೆಗೂ ಓವರಾಲ್ ಇಷ್ಟು 2 ಇಯರ್ಸಲ್ಲಿ ಸಿರಾಜ್ ಅವರೇ ಅಂತೆ. ಸೊ ಲೆಕ್ಕ ಹಾಕಿ ಸಿರಾಜ್ ಅವ್ರನ್ನ ಬಿಟ್ಬಿಟ್ಟು ಚಾಂಪಿಯನ್ಸ್ ಟ್ರೋಫಿಗೆ ಅಹೆಡ್ ಅಶರತ್ ರಾಣಾ ಅವ್ರನ್ನ ಹಾಕೊಂಡಿದ್ದಾರೆ. ನಾನು ತಪ್ಪು ಅಂತ ನಾನು ಹೇಳ್ತಲ್ಲ, ಬಟ್ ಸಿರಾಜ್ ಅವ್ರಿಗೂ ಒಂದು ಚಾನ್ಸ್ ಅಂತ ಕೊಡಬೇಕಾಗಿದೆ. ಯಾಕಂತಂದ್ರೆ ಅವ್ರಿಗೆ ರೆಸ್ಟ್ ಕೊಡ್ಲಿಕ್ಕೆ ಅದು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದೆಲ್ಲ ತುಂಬಾ ಮಿಸ್ ಮಾಡ್ಕೊಂತ ಇದೀವಿ. ಎಕ್ಸಾಕ್ಟ್ಲಿ. ಸಿರಾಜ್ ಅವರು ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರಂತೂ ಪಕ್ಕ ಯೋಚನೆ ಮಾಡ್ತಾರೆ. ಹಿಂಗಿರುತ್ತೆ ಸಿನಾರಿ. ಯೋಚನೆ ಮಾಡಿ, ಈ ಕಡೆಯಿಂದ ಬೆಂಗಳೂರು ಸ್ಟೇಡಿಯಂ, ಈ ಕಡೆಯಿಂದ ಸಿರಾಜ್ ಅವರು ಬೋಲ್ ಆಗ್ತಾ ಇರ್ತಾರೆ, ಆ ಕಡೆಯಿಂದ ಬ್ಯಾಟಿಂಗ್ ವಿರಾಟ್ ಕೊಹ್ಲಿ ಅಭಿಮಾನಿಗಳು ಒಂದೇ ಕಣ್ಣಲ್ಲಿ ಹೇಳ್ತಾ ಇರ್ತಾರೆ. ಸಿರಾಜ್ಗೆ ಪಕ್ಕಾ ಸಪೋರ್ಟ್ ಸಿಗುತ್ತೆ ಗೈಸ್. ನಾವ್ ಎಲ್ಲೇ ಹೋದ್ರು ಅಷ್ಟೇ. RCB ಅವರು ಅದೇ ತರ ಅವರು ಎಷ್ಟು ಎಮೋಷನಲಿ ಕಮೆಂಟ್ ಹಾಕಿದ್ದಾರೆ ಅಂತಂದ್ರೆ ಲೈಕ್ ನಾನು ಇದುವರೆಗೂ ಈ ತರ ಫ್ಯಾನ್ ಬೇಸ್ ನಾನು ಎಲ್ಲೂ ನೋಡಿಲ್ಲ. ಅಂಡ್ ವಿರಾಟ್ ಕೊಹ್ಲಿ ಅವರು ಅಡ್ಮಿರರ್ ಕೂಡ ಹೌದು. ಸೊ ನಮ್ಮ ಸಿರಾಜ್ ಅವರು ಎಷ್ಟು ಅಡ್ಮಿರರ್ ಅಂತಂದ್ರೆ ಸೂಪರ್ ಹೀರೋ. ಯಾರ ಜೊತೆ ನೀವು ಸೂಪರ್ ಹೀರೋ ಅಂತ ಕರೆಯಕ್ಕೆ ಇಷ್ಟಪಡ್ತೀರಿ ಅಂದ್ರೆ ವಿರಾಟ್ ಕೊಹ್ಲಿ ಅಂತ ಹೇಳ್ತಾರೆ. ಬಿಕಾಸ್ ಆ ಥರ ಬಾಂಡಿಂಗು ಅವಾಗಿಂದನೂ ಬೆಳ್ಕೊಂಡ್ ಬಂದಿದೆ ವಿರಾಟ್ ಕೊಹ್ಲಿ ಅವ್ರು ಮತ್ತೆ ಮೊಹಮ್ಮದ್ ಸಿರಾಜ್ ಅವ್ರ ಜೊತೆ. ನಮ್ದು RCB ಅವ್ರದ್ದು ಅಷ್ಟೇ ಬಾಂಡಿಂಗ್ ಬಂದಿರುತ್ತೆ. ನಿಮ್ಗೆ ಅನ್ಸುತ್ತೆ ಗೈಸ್ ಸಿರಾಜ್ ಅವರು ನಮ್ಮ ಮೇಲೆ ಏನಾದ್ರು ವಿಕೆಟ್ ತಗೊಂತಾರ ಏನನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಒಟ್ಟಿನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಸೊ ಸೇಫ್ ಆಗಿರ್ಲಿ. ಯಾಕಂದ್ರೆ ಅವ್ರಿಗೆ ಏನಾರು ಆಯ್ತು ಅಂತಂದ್ರೆ ನಾವು ಒಂಥರ ಒಬ್ರು ಇವ್ರನ್ನ ಕಳ್ಕೊಂಡಂಗೆ ಅಂತಾನೆ ಆಗುತ್ತೆ. ಪಕ್ಕ ಇನ್ನೊಂದ್ಸತಿ ಆ ಥರ ಬೌಲರ್ ಇನ್ನೊಂದು ಜನರೇಷನಲ್ ಬೌಲರ್ ನಮ್ಗೆ ಹತ್ರ ಹುಡುಕಾಗಲ್ಲ, ತುಂಬಾ ಕಷ್ಟ ಇದೆ. ಯಾಕಂದ್ರೆ ಮಯಾಂಕ್ ಯಾದವ್ ನಾವು ನೋಡಿದೀವಿ ರೀಸೆಂಟ್ ಆಗಿ, ಅವರು ಕೂಡ ಇಂಜುರಿ ಆಗಿದೆ. ಫಸ್ಟ್ ಆಫ್ ಸಿಗಲ್ಲ ಅಂತ ನೆನ್ನೆ ಅಪ್ಡೇಟ್ ಕೊಟ್ಟಿದ್ದೀವಿ. ನೋಡಿ ಫಾಸ್ಟ್ ಬೌಲಿಂಗ್ ಏನ್ ಪ್ರಾಬ್ಲಮ್ ಅಂತಂದ್ರೆ ಇಂಜುರಿ ಕನ್ಸರ್ನ್ಸ್ ಆಗುತ್ತೆ. ಯಾಕಂದ್ರೆ 150 ಕ್ಲಿಕ್ ಮಾಡುವಂತ ಪ್ಲೇಯರ್ಸ್ಗಳು ಏನಂತಂದ್ರೆ ಸ್ವಲ್ಪ ಬಾಡಿ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕಾಗುತ್ತೆ. ಸೊ ಗೈಸ್ ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು. ಸೊ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ದಯವಿಟ್ಟು ನೀವು ಏನಾದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ. ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.